ओम गुरु ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। गुरुवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्री गुरुवे नमः। शंकरं शंकराचार्यं केशवं बादरायणं सूत्रभाष्यकृतं वन्दे भगवन्तं पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शंकरं लोकशंकरं सद्गुरुचरणारविन्दाभ्यो नमः। ओं गणानां त्वा गणपतिगं हवामहे कविं कवीनामुपमष्ट्रवस्तमं ज्येष्ठराजं ब्रह्मणान् ब्रह्मणस्पदान् शृण्वन्नोतिभिः सेदसादनं श्रीमहागणाधिपतये नमः। प्रणो देवी सरस्वती वाजे एभिर्वाजने एवते धेनाम वित्रिवत वाग्देव्यै नमः। कल्याणाद्भुत गात्राय कामितार्थप्रदायिने श्रीमद्वेंकटनाथाय श्रीनिवासाय मंगलम मंगलम कौसलेन्द्राय महनीय गुणात्मने चक्रवर्ती तनूजाय सार्वभौमाय मंगलम वेद वेदांत वेद्याय मेघश्यामलमूर्ते हंसा मोहन रूपाय पुण्यश्लोकाय मंगलम। इष्ट देवता कुलदेवता भूनीला समेत श्री लक्ष्मी वेंकटेश्वर स्वामी देवता ಚರಣಾರವಿಂದಾಭ್ಯೋ ನಮಃ। ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳ ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾ ಇವತ್ತಿನ ಈ ಭಾಗವನ್ನು ನಾವು ಆರಂಭಿಸೋಣ। ಸಭೆಗೆ ನಮಸ್ಕಾರ। ಹೋದ ಒಂದು ಭಾಗದಲ್ಲಿ ಜನನಿಯಾಗಿರ್ತಕ್ಕಂತಹ ಲಲಿತಾ ತ್ರಿಪುರ ಸುಂದರಿ ಹಾಗೂ ಆ ಬಂಡಾಸುರ ಅಂತಹ ಅದ್ಭುತವಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ಆ ರಾಕ್ಷಸನ ಜೊತೆ ಅನೇಕ ಅಸ್ತ್ರಗಳನ್ನ ಒಬ್ರಿಗೊಬ್ರು ಬಿಟ್ಟು ಆ ಒಂದು ಯುದ್ಧದಲ್ಲಿ ನಡೀತು। ಹಾಗೆ ಆ ಯುದ್ಧವನ್ನ ಮಾಡಿ ಅವನನ್ನ ಸಂಹಾರ ಮಾಡಿದ್ಲು। ಅದ್ರ ಜೊತೆಯಲ್ಲಿ ಶೂನ್ಯ ಕಪಟ್ಟಣದಲ್ಲಿದ್ದಂತಹ ಅವನ ಎಲ್ಲ ಕುಲವನ್ನು ಕೂಡ ಹೆಂಗಸರು ಮಕ್ಕಳು ಎಲ್ಲರನ್ನೂ ಕೂಡ ನಾಶನ ಮಾಡಿ ಯಾವುದೇ ವಿಧವಾಗಿರ್ತಕ್ಕಂತಹ ರಾಕ್ಷಸರ ಯಾವ ಒಂದು ಅಣುವು ಕೂಡ ಅಲ್ಲಿ ಇಲ್ಲದೆ ಇರೋ ರೀತಿಯಲ್ಲಿ ನಾಶ ಮಾಡಿದ್ಲು ಅಂತ ಹೇಳಿ ನಾವು ಹೇಳ್ತಾ ಇದ್ವಿ। ಹಾಗೆ ಇಂತಹ ಅಜ್ಞಾನ ಅಂತಕ್ಕಂತಹ ಎಲ್ಲ ಅಸುರರನ್ನು ಕೂಡ ನಾಶ ಮಾಡಿ ಉಳಿದಿದ್ ಯಾರಪ್ಪ ಅಂತಂದ್ರೆ ಜಗನ್ಮಾತೆ ಆಗಿರ್ತಕ್ಕಂತಹ ಶ್ರೀ ಲಲಿತಾ ತ್ರಿಪುರ ಸುಂದರಿ। ಹಾಗಾಗಿ ಏಕಂ ಅದ್ವಿತೀಯಂ ಬ್ರಹ್ಮ ಅನ್ನೋ ಮಾತನ್ನ ನಾವು ಹೇಳಿ ಅಲ್ಲಿಗೆ ನಿಲ್ಸಿದ್ವಿ। ಅದೇನೆ ಆಮೇಲೆ ಅವಳು ಯಾವ ಅಸ್ತ್ರವನ್ನ ಪ್ರಯೋಗ ಮಾಡಿದ್ಲು ಅಂತಂದಾಗ ವಿಶೇಷವಾಗಿ ಮಹಾಷೋಡಶಾಕ್ಷರಿ ಮಂತ್ರ ಹೊಂದಿರತಕ್ಕಂತಹ ಕಾಮೇಶ್ವರಾಸ್ತ್ರ। ಕಾಮೇಶ್ವರಾಸ್ತ್ರ ಅಂತಂದ್ರೆ ಮಹಾಷೋಡಶಾಕ್ಷರಿ ಮಂತ್ರ ನೋಡಿ। ಯಾಕಂದ್ರೆ ಹೋದ ಭಾಗದಲ್ಲಿ ನಾವು ಹೇಳ್ತಾ ಇದ್ವಿ ಕಾಮೇಶ್ವರಾಸ್ತ್ರ ನಿಗ್ಧಗ್ಧ ಸಭಂಡಾಸುರ ಶೂನ್ಯಕ ಅಂತ ಹೇಳಿ ಯಾವ ಅಸ್ತ್ರವನ್ನ ಪ್ರಯೋಗ ಮಾಡಿ ಆ ಬಂಡಾಸುರನನ್ನ ಮತ್ತೆ ಆ ಒಂದು ಶೂನ್ಯಕ ಪಟ್ಟಣವನ್ನ ಸಂಪೂರ್ಣವಾಗಿ ನಾಶ ಮಾಡಿದ್ಲು ಅಂತಂದ್ರೆ ಕಾಮೇಶ್ವರಾಸ್ತ್ರ ಅಂತ ನಾವು ಹೇಳಿದ್ವಿ। ಆ ಕಾಮೇಶ್ವರಾಸ್ತ್ರ ಯಾವ್ದಪ್ಪ ಅಂದ್ರೆ ಶ್ರೀ ಮಹಾಷೋಡಶಾಕ್ಷರಿ ಮಂತ್ರ। ಷೋಡಶಾಕ್ಷರಿ ಅಂತಂದ್ರೇನು 16 ಬೀಜ ಅಕ್ಷರಗಳನ್ನು ಹೊಂದಿರತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಮಂತ್ರ। ಅಂತಹ ಮಂತ್ರವನ್ನ ಸಂಪ್ರೋಕ್ಷಿಸಿ ಅದಕ್ಕೆ ಅವಳು ಆ ಒಂದು ಉದ್ದೇಶ ಮಾಡಿ ಆ ಒಂದು ಅಸ್ತ್ರವನ್ನ ಅವಳು ಪ್ರಯೋಗ ಮಾಡಿದಾಳೆ। ಅದೇ ಕಾಮೇಶ್ವರ ಅಸ್ತ್ರ ಮಹಾಷೋಡಶಾಕ್ಷರಿ ಮಂತ್ರ। ಹಾಗಾಗಿ ಈ ಕಾಮೇಶ್ವರಿ ಅಸ್ತ್ರ ಅಂತಂದ್ರಾಗ ಅದು ಬ್ರಹ್ಮವಿದ್ಯಾ। ಯಾಕಂದ್ರೆ ಷೋಡಶಾಕ್ಷರಿ ಅಂತಂದ್ರೆ ಅದು ಬ್ರಹ್ಮವಿದ್ಯಾ। ಇದು ಸಾಕ್ಷಾತ್ ಪರಮಾತ್ಮ ನಮಗೆ ಸಿಕ್ಕದ ಅನ್ನೋ ರೀತಿಯಲ್ಲಿ, ಯಾಕಂತಂದ್ರೆ ಅಷ್ಟು ಶಕ್ತಿಯುತವಾಗಿರ್ತಕ್ಕಂತಹ ಆ ಬೀಜಾಕ್ಷರಿ ಮಂತ್ರಗಳು। ಹಾಗಾಗಿ ಇದು ಒಂದು ಸರ್ತಿ ಆ ಒಂದು ಪರಮಾತ್ಮ ಅಂದ್ರೆ ಅದರ ಒಂದು ಶಕ್ತಿಯಿಂದ ಷೋಡಶಾಕ್ಷರಿ ಮಂತ್ರವನ್ನ ಗುರುಮುಖೇಣ ಉಪದೇಶ ತಗೊಂಡು ತನ್ನನ್ನು ತಾನು ಅದರಲ್ಲಿ ಅತ್ಯಂತ ಶ್ರದ್ಧೆಯಿಂದ ಅದನ್ನ ಪಠಿಸಿ ಅದು ಒಂದು ಜ್ಞಾನವನ್ನ ಪಡೆದಿದ್ದಾನೆ ಅನ್ನೋದಾದ್ರೆ ಅಂತಹ ಜ್ಞಾನ ಯಾವುದು ಅಂದ್ರೆ ಆತ್ಮಶಕ್ತಿ। ಅಲ್ಲಿರ್ತಕ್ಕಂತಹ ಅನಾತ್ಮ ಶಕ್ತಿಗಳೆಲ್ಲ ಕೂಡ ನಶಿಸಿ ಹೋಗಿ ಆತ್ಮಶಕ್ತಿ ಉಂಟಾಗತ್ತೆ। ಹಾಗಾಗಿ ಇಂತಹ ಅಪೂರ್ವವಾಗಿರ್ತಕ್ಕಂತಹ ಶಕ್ತಿಯನ್ನು ಒದಗಿಸ್ಕೊಡ್ತಕ್ಕಂತಹ ಅಸ್ತ್ರವೇ ಕಾಮೇಶ್ವರ ಅಸ್ತ್ರ ನಿರ್ದಗ್ಧ ಸಭಂಡಾಸುರ ಶೂನ್ಯಕ ಅಂತ ಹೇಳಿ। ಮುಂದೆ ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ದೇವ ಸಂಸ್ತುತ ವೈಭವ ನೋಡಿ।
ಹಿಂದೆ ಯಾವುದೇ ಒಂದು ಏನೋ ಅಚೀವ್ಮೆಂಟ್, ಒಂದು ಏನೋ ಉತ್ಸಾಹ ಬರಬೇಕು ಅಂತಂದ್ರೆ ನಮ್ಗೆ ಯಾವ್ದಾದ್ರು ಒಂದು ಅಚೀವ್ಮೆಂಟ್ ಇರಬೇಕು. ಹಾಗಾಗಿ ಅತ್ಯಂತ ಕ್ರೋಧಿತನಾಗಿರ್ತಕ್ಕಂತಹ, ಅತ್ಯಂತ ಸಂಕಷ್ಟವನ್ನು ಕೊಡ್ತಾ ಇದ್ದಂತಹ ದೇವತೆಗಳಾದಿಯಾಗಿ ಋಷಿಗಳು, ಮನುಷ್ಯರು ಪ್ರತಿಯೊಬ್ಬರಿಗೂ ಕೂಡ ಅತ್ಯಂತ ತೊಂದರೆಯನ್ನ ಕೊಡ್ತಾ ಇದ್ದಂತಹ ಆ ಬಂಡಾಸುರನ ಹಾಗೂ ಅವನ ಎಲ್ಲ ಸೈನಿಕರ ಸಮೇತ ಸಾಮೂಹಿಕವಾಗಿ ಎಲ್ಲವೂ ಕೂಡ ನಾಶವಾಗಿರೋದ್ರಿಂದ ಇಲ್ಲಿ ಎಲ್ಲರೂ ಕೂಡ ಬಹಳ ಸಂತೋಷ ಪಡ್ತಾ ಇದ್ದಾರೆ. ಯಾರ್ಯಾರು? ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ದೇವ ಸಂಸ್ತುತ ವೈಭವ. ಬ್ರಹ್ಮ, ಇಂದ್ರ, ವಿಷ್ಣು ಹೀಗೆ ಎಲ್ಲರೂ ಕೂಡ ಆ ಒಂದು ವಿಜಯೋತ್ಸವವನ್ನ ಅವರು ಆಚರಿಸ್ತಾ ಇದ್ದಾಳಂತೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ದೇವಿಯನ್ನ ಚಿದಗ್ನಿ ಕುಂಡದಿಂದ ಬರೋ ಹಾಗೆ ಮಾಡುವಾಗ ಆ ತಾಯಿ ಬಂದಾಗ ಅವಳನ್ನ ಏನಂತ ಪ್ರಾರ್ಥಿಸಿದ್ರು? ದೇವರ್ಷಿಗಣ ಸಂಗಾತ ಸ್ತೂಯಮಾನ ಆತ್ಮವೈಭವ ಅಂತ ಒಂದು ಹೇಳಿದ್ವಿ ನಾವು ಹಿಂದಿನ ಒಂದು ನಾಮದಲ್ಲಿ. ಯಾಕೆಂದ್ರೆ ಅವಾಗ ತುಂಬಾ ದುಃಖಿತರಾಗಿ, ಬಹಳ ದುಃಖದಿಂದ, ನಾವು ತುಂಬಾ ಕಷ್ಟದಲ್ಲಿದ್ದೀವಿ, ಇಂಥ ರಾಕ್ಷಸನಿಂದ ನಮಗ್ ತೊಂದರೆ ಆಗ್ತಾ ಇದೆ ಅನ್ನೋ ಮಾತನ್ನ ಹೇಳ್ತಾ ಎಲ್ರೂ ಕೂಡ ಅತ್ಯಂತ ದೀನರಾಗಿ ಆ ಜಗನ್ಮಾತೆಯನ್ನ ಪ್ರಾರ್ಥಿಸಿದ ನಾಮ ಯಾವುದು ಅಂದ್ರೆ ದೇವರ್ಷಿಗಣ ಸಂಘಾತ ಸ್ತೂಯಮಾನ ಆತ್ಮವೈಭವ. ಈಗ ನೋಡಿ, ಅದೆಲ್ಲ ಆಗೋಗಿದೆ, ಎಲ್ಲ ರಾಕ್ಷಸರ ಸಂಹಾರ ಆಗೋಯ್ತು, ವಿಜಯೋತ್ಸವ ಆಚರಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಎರಡನೇ ಸ್ತೋತ್ರ, ಆನಂದದಿಂದ ಸ್ತೋತ್ರ ಮಾಡ್ತಾ ಇರೋದು ಯಾವುದು ಅಂತಂದ್ರೆ ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ದೇವ ಸಂಸ್ತುತ ವೈಭವ. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗಾಗಿ ಇಲ್ಲಿ ಇಷ್ಟು ಸಂತೋಷವನ್ನು ಅನುಭವಿಸ್ತಿರ್ತಕ್ಕಂತಹ ಆ ಎಲ್ಲ ದೇವಾದಿ ದೇವತೆಗಳು ಕೂಡ ಆನಂದದಿಂದಿದ್ದಾರೆ ಅಂತ ಈ ಒಂದು ನಾಮದ ಜೊತೆಯಲ್ಲಿ ಜಗದಂಬೆಯ ಈ ಲೀಲಾ ವೈಭವ ಮುಕ್ತಾಯವಾಗುತ್ತೆ. ಇದರಿಂದ ನಾವು ಮುಂದೆ ಮಂತ್ರ ವೈಭವಕ್ಕೆ ನಾವು ಪ್ರಯಾಣವನ್ನು ಮಾಡ್ತೇವೆ. ಯಾಕಂದ್ರೆ ನೋಡಿ, ಜಗನ್ಮಾತೆಯ ಒಂದು ಆಕೃತಿ, ದೇವಿ ಹೇಗಿದ್ಲು, ಕೂದಲು ಹೇಗಿತ್ತು, ಹಣೆ ಭಾಗ ಹೇಗಿತ್ತು, ಅದೆಲ್ಲ ನಾವು ಮುಂದೆ ಹೇಳ್ತಾ ಬಂದ್ವಿ. ಆಮೇಲೆ ಅವಳ ಒಂದು ಅವಳ ಅಲಂಕಾರಗಳು ಹೇಗಿತ್ತು ಅನ್ನೋದನ್ನ, ಹೀಗೆ ಪ್ರತಿ ಒಂದು ಹೆಜ್ಜೆನಲ್ಲೂ ಕೂಡ ಹೇಳ್ತಾ ಲೀಲಾ ವೈಭವ, ಅವಳು ಹೇಗೆ ನಡೆದ್ಲು, ಯಾವ ಕಥೆಯನ್ನು ಏನ್ ಬಂತು ಅನ್ನೋದು ಹಲವಾರು ವಿಶೇಷ ಮಾಹಿತಿಗಳನ್ನ ನಾನು ಹೇಳ್ತಾ ನಿಮ್ಗೆ ಇಲ್ಲಿವರೆಗೂ ತಗೊಂಡ್ ಬಂದಿದ್ದೀವಿ. ಹಾಗಾಗಿ ಇಂತಹ ಒಂದು ಲೀಲಾ ವೈಭವ ಇಲ್ಲಿಗೆ ಮುಗಿಯತ್ತೆ. ಇನ್ನು ಮುಂದಕ್ಕೆ ಬರ್ತಕ್ಕಂಥದ್ದೇನೆ ಮಂತ್ರ ವೈಭವ, ಬಹಳ ಮುಖ್ಯವಾಗಿರ್ತಕ್ಕಂತಹ ಘಟ್ಟ. ಇದ್ರ ನಾಮವನ್ನ ಹೇಗೆ ಆರಂಭ ಮಾಡ್ತಾರೆ ಅಂತಂದ್ರೆ ಹರ ನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನ ಔಷಧಿ. ಇಲ್ಲಿ ಎರಡು ಮಂತ್ರ ವಿಶೇಷಗಳಿದೆ. ಒಂದು ಹರ ನೇತ್ರಾಗ್ನಿ ವಿದ್ಯಾ, ಇನ್ನೊಂದು ಕಾಮ ಸಂಜೀವಿನ ಔಷಧಿ ವಿದ್ಯಾ. ಅಂದ್ರೆ ಅಧರ್ಮಬದ್ಧವಾಗಿರ್ತಕ್ಕಂತಹ ಕಾಮ ತೊಲಗಬೇಕು. ಇನ್ನೊಂದ್ಸರ್ತಿ ಹೇಳ್ತೀನಿ, ಅಧರ್ಮ ಬದ್ಧವಾಗಿರ್ತಕ್ಕಂತಹ ಕಾಮ ತೊಲಗಬೇಕು. ನೋಡಿ, ಈ ಒಂದು ಕಾಮ ಅಂತಕ್ಕಂಥದ್ದು ಧರ್ಮಬದ್ಧವಾಗಿರ್ಬೇಕು. ನಾವು ಬರೀ ಕಾಮ ಅಂತಂದ್ರೆ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, ಯಾವುದೇ ಇರಬಹುದು. ಇಚ್ಛೆ, ಕಾಮನೆಗಳು, ಆಸೆ, ಇವೆಲ್ಲ ಕೂಡ ನಮ್ಮ ಒಂದು ಕಲ್ಪನೆ, ಇವೆಲ್ಲ ಬೇಕು ಅಂತ ಅಂದಾಗ ಅಂಥದ್ದೆಲ್ಲವೂ ಕೂಡ ಧರ್ಮಬದ್ಧವಾಗಿರ್ಬೇಕು. ನನಗಿಂತ ಬೇಕು ಅಂತಂದಾಗ ಧರ್ಮಬದ್ಧವಾಗಿರ್ಬೇಕು ಅಂತ ಹೇಳ್ತಾರೆ ವಿನಃ ಅದು ಅಧರ್ಮಬದ್ಧವಾಗಿದ್ದು ಇದು ಅಂತಹ ಕಾಮನೆಗಳೇನಾಗುತ್ತೆ, ಲೋಕ ಕಂಟಕವಾಗ್ಬಿಡುತ್ತೆ. ಈಗಾಗಲೇ ಲೋಕ ಕಂಟಕರ ಹಲವಾರು ಜನನ್ನ ಹಲವಾರು ವಿಷಯಗಳನ್ನ ನಾವು ಮಾತಾಡಿದೀವಿ. ಹಾಗಾಗಿ ಇಂತಹ ಈ ಒಂದು ಕಾಮಗಳೇನಿದೆ, ಅಂತಹ ಕಾಮಗಳು ಲೋಕ ನಿರ್ವಹಣೆಗೆ ಇರಬೇಕೆ ವಿನಃ ಲೋಕ ಕಂಟಕವಾಗಬಾರದು ಅಂತ ಹೇಳಿ. ಹಾಗಾಗಿ ಲೋಕ ಕಂಟಕ ಅಂದ್ರೆ ಅಧರ್ಮಬದ್ಧವಾಗಿರ್ತಕ್ಕಂತಹ ಕಾಮ ತೊಲಗಬೇಕು, ಧರ್ಮಬದ್ಧವಾಗಿರ್ತಕ್ಕಂತಹ ಕಾಮ ಲೋಕ ನಿರ್ವಹಣೆಗಾಗಿ ಬೇಕು, ಲೋಕ ನಿರ್ವಹಣೆಗಾಗಿ ಬೇಕಾಗತ್ತೆ. ಬ್ರಹ್ಮವನ್ನ ತಿಳ್ಕೋಬೇಕು ಅಂತಕ್ಕಂತಹ ಆ ಒಂದು ಆಸಕ್ತಿ ಇರ್ತಕ್ಕಂತಹ ಮನುಷ್ಯ ಅವನು ತಪಸ್ಸು ಮಾಡಿ ಸಿದ್ಧಿ ಮಾಡ್ಕೋಬೇಕು. ಯಾವ್ದಾದ್ರೂ ಆಗೋಲ್ಲ. ಈಗ ಯಾವುದೋ ಒಂದು ಉದಾಹರಣೆ, ಮಕ್ಕಳು ವಿದ್ಯಾರ್ಥಿಗಳು ಓದ್ಬೇಕು ಅಂದ್ರೆ ಅದು ಒಂದು ತಪಸ್ಸೆ. ತಾನಿಂಥದ್ದನ್ನ ಅಚೀವ್ ಮಾಡಬೇಕು, ತಾನಿಂಥದ್ದನ್ನ ಪಡಿಬೇಕು, ಇಷ್ಟು ಒಳ್ಳೆ ಮಾರ್ಕ್ಸ್ ತಗೋಬೇಕು, ಇಂಥ ಜಾಗದಲ್ಲಿ ನಾನು ಸೀಟ್ ತಗೋಬೇಕು ಅಂತ ಅಂದಾಗ ಅವರು ಅದಕ್ಕೋಸ್ಕರ ಪ್ರಯತ್ನವನ್ನು ಪಡಬೇಕು. ಅದು ತಪಸ್ಸೆ. ಬಹಳ ಎಷ್ಟೋ ಸರ್ತಿ ನಾವು ಹೇಳ್ತೀವಿ, ಮಕ್ಕಳು ಚೆನ್ನಾಗಿ ಓದಿ ಒಂದು ಒಳ್ಳೆ ಇದಾಗ ಬಂದ್ರು ಅಂದ್ರೆ ತಪಸ್ಸು ಮಾಡ್ಬಿಟ್ನಪ್ಪ ಹಾಗೆ ಅಂತ. ಹಾಗೆ ಜ್ಞಾನವನ್ನ ಸಂಪಾದನೆ ಮಾಡಬೇಕು, ಯಾವ್ದಾದ್ರು ಒಂದು ವಿಷಯವನ್ನ ಸಿದ್ಧಿಸಬೇಕು ಅಂದ್ರೆ
ತಪಸ್ಸು ಸಿದ್ಧಿಸಬೇಕು. ಹಾಗಾದ್ರೆ ಇದೆಲ್ಲವೂ ಯಾವುದರಲ್ಲಿದೆ ಅಂದ್ರೆ ಈ ಒಂದು ಮಂತ್ರದಲ್ಲಿದೆ. ಹಾಗಾಗಿ ಜಗನ್ಮಾತೆ ಆ ಪರಮೇಶ್ವರನಿಂದ ಭಸ್ಮವಾದಂತಹ ಕಾಮ, ಆ ಮನ್ಮಥನನ್ನ ಸಂಪೂರ್ಣವಾಗಿ ಅವಳು ಮತ್ತೆ ಎಬ್ಸಿದಾಳೆ, ಜೀವವನ್ನ ಕೊಟ್ಟಿದ್ದಾಳೆ, ಅವನಿಗೆ ಆಯಸ್ಸನ್ನ ಕೊಟ್ಟಿದ್ದಾಳೆ. ಹೇಗೆ ಅಂತಂದ್ರೆ ನೋಡಿ, ಪರಮೇಶ್ವರ ತನ್ನ ಅಗ್ನಿ ನೇತ್ರದಿಂದ ಅವನನ್ನ ಭಸ್ಮ ಮಾಡಿಬಿಡ್ತಾನೆ. ಯಾವಾಗ ನಾನು ಇವಾಗಲೇ ಹೇಳಿದೆ ಹೇಗೆ ಆ ಬಂಡಾಸುರ ಉತ್ಪತ್ತಿ ಆದ ಹಾಗೆ ಅಂತ ಹೇಳಿ, ಹಾಗೆ ಈ ಒಂದು ಆ ಅಗ್ನಿ ನೇತ್ರದಿಂದ ಪರಮೇಶ್ವರ ಸುಟ್ಟಂತಹ ಆ ಮನ್ಮಥನನ್ನ ಅವಳು ಮತ್ತೆ ಬದುಕಿಸ್ತಾಳೆ. ಈ ಒಂದು ಮನ್ಮಥ ಸುಟ್ಟೋಗಿ ಭಸ್ಮ ಆಗಿ ಅನೇಕ ಕಾಲಗಳಾಗೋಗಿರುತ್ತೆ. ಆದ್ರೂ ಕೂಡ ಅಂತಹ ಕಾಲಾಂತರ ಕೂಡ ಆ ಮನ್ಮಥನನ್ನ ಬದುಕಿಸ್ತಾಳೆ ಅನ್ನೋದಾದ್ರೆ ಆ ಜಗನ್ಮಾತೆಯ ಆ ಶಕ್ತಿ ಇನ್ನೆಷ್ಟಿರ್ಬೇಕು ಅಂತ ನಾವು ಊಹಿಸ್ಕೋಬೇಕಾಗತ್ತೆ. ಹಾಗಾಗಿ ಇದೆಲ್ಲ ತುಂಬಾ ಆಶ್ಚರ್ಯ. ಹಾಗಾಗಿ ಇಂತಹ ತಾಯಿ ಸಂಜೀವಿನಿ ಅಂತಕ್ಕಂತಹ ಆ ಒಂದು ಶಕ್ತಿ ಅಲ್ಲಿ ಅವಳು ಬಳಸಿದಾಳೆ. ಹಾಗಾಗಿ ಹರ ನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನ ಔಷಧಿ ಅಂತ ಹೇಳಿ ಇಲ್ಲೇನಾಗತ್ತೆ, ಪರಮೇಶ್ವರನ ಒಂದು ಕೋಪಕ್ಕೆ ಅವನು ಭಸ್ಮವಾಗ್ಬಿಟ್ಟಿದ್ದಾನೆ. ಹಾಗಾಗಿ ರತಿ ಆ ಮನ್ಮಥನ ಹೆಂಡತಿ ಕೇಳ್ತಾಳೆ, ಅಮ್ಮ ನಾನು ಪತಿವ್ರತಿಯಾಗಿದ್ದೇನೆ, ನನಗೆ ಯಾತಕ್ಕಿಂತ ಈ ರೀತಿಯಾಗಿರ್ತಕ್ಕಂಥ ಸಂಕಷ್ಟ, ನನ್ನ ಗಂಡನನ್ನ ಕಳ್ಕೊಂಡ್ಬಿಟ್ಟೆ. ಹಾಗಂದಾಗ ಆ ಜಗನ್ಮಾತೆಯನ್ನ ಪ್ರಾರ್ಥನೆ ಮಾಡಿದಂತಹ ಆ ರತಿಯನ್ನ ಕಂಡು ಆ ತಾಯಿ ಅವಳನ್ನ ಆ ಮನ್ಮಥನನ್ನ ಮತ್ತೆ ಬದುಕಿಸ್ತಾಳೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮನ್ಮಥನನ್ನ ಯಾವ ಶರೀರವನ್ನ ಆ ಪರಮೇಶ್ವರ ದಹಿಸಿದ್ನೋ ಅದೇ ಶರೀರ ಕೊಡೋದಿಲ್ಲ, ಈ ರತಿಗೆ ಮಾತ್ರ ಕಾಣಿಸುವಂತಹ ಶರೀರವನ್ನು ಕೊಟ್ಟು ಅವನನ್ನ ಬದುಕಿಸ್ತಾಳೆ. ಅಲ್ಲಿಗೆ ಏನಾಯ್ತು, ಪರಮೇಶ್ವರನಿಗೂ ಕೂಡ ಯಾವುದೇ ವಿಧವಾಗಿರ್ತಕ್ಕಂಥ ಆಪಾದನೆ ಬರದೇ ಇರೋ ರೀತಿಯಲ್ಲಿ ನಡ್ಕೊಂಡಂತಹ ಆ ಮಹಾಪತಿವ್ರತೆ ಜಗದಂಬೆ ಲಲಿತಾ ಪರಮೇಶ್ವರಿ. ಇಲ್ಲಿ ನಾವು ಇನ್ನೊಂದು ಭಾಗವನ್ನು ನೋಡಬೇಕು. ಏನಿದು ಅಂದಾಗ ಯಾತಕ್ಕೋಸ್ಕರ ಆ ಮನ್ಮಥ ಅನ್ನೋದನ್ನ ನಾವು ಉದಾಹರಣೆಯಾಗಿ ತಗೋತಾ ಇದೀವಿ ಇಲ್ಲಿ ಅಂದ್ರೆ, ಮನ್ಮಥ ಅಂತಕ್ಕಂತಹ ಆ ಶರೀರ ಹೊಂದಿರ್ತಕ್ಕಂತಹ ಅಜ್ಞಾನ ಅಂತಕ್ಕಂತಹ ಶರೀರವನ್ನು ಹೊಂದಿರ್ತಂತಹ ಆ ಮನ್ಮಥನನ್ನ ಪರಮೇಶ್ವರ ಭಸ್ಮ ಮಾಡ್ದ. ಅಲ್ಲಿಗೆ ಆ ಭಸ್ಮದಿಂದ ಸೃಷ್ಟಿಯಾಗಿದ್ದಂತಹ ಆ ಬೂದಿ, ಅಳಿದುಳಿದ ಬೂದಿ, ಯಾಕಂದ್ರೆ ಅದರಲ್ಲೂ ಕೂಡ ಯಾವ್ದಾದ್ರೂ ಅಜ್ಞಾನ ಅಂತಕ್ಕಂಥದ್ದು ಇದೆ ಅನ್ನೋದು ಅವಳಿಗೆ ಗೊತ್ತಿದ್ದು, ಹಾಗಾಗಿ ಅಂತಹ ಅಳಿದುಳಿದ ಅಜ್ಞಾನದಂತಹ ಬಂಡಾಸುರ ಅವನನ್ನು ಕೂಡ ಸಂಪೂರ್ಣವಾಗಿ ನಾಶ ಮಾಡಿದ್ಲು ಅಂತ ಮಾತು. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಅಜ್ಞಾನವನ್ನ ತೊಡೆದುಹಾಕೋದಿಕ್ಕೆ ಪರಮೇಶ್ವರ ಭಸ್ಮ ಮಾಡ್ದ. ಆದ್ರೆ ಆ ಭಸ್ಮದಲ್ಲೂ ಕೂಡ ಅಕಸ್ಮಾತ್ ಇನ್ನೇನಾದ್ರು ಸಣ್ಣ ಪುಟ್ಟ ಅಜ್ಞಾನಗಳಿದೆಯಾ ಅನ್ನೋದನ್ನ ನೋಡಿ ಆ ಜಗದಂಬೆ ಅದನ್ನು ಕೂಡ ಸಂಪೂರ್ಣವಾಗಿ ನಾಶ ಮಾಡ್ತಾಳೆ. ಹಾಗಾಗಿ ಈ ಅಜ್ಞಾನ ಅಂತಕ್ಕಂತಹ ಮಲಿನವನ್ನ ತೊಡೆದು ಹಾಕಿ ಶಾಂಭವ ಶರೀರ ಮಾತ್ರ ನಮ್ಮ ಒಂದು ಆ ಶಿವ ಪಾರ್ವತಿಯನ್ನ ನೋಡೋದಿಕ್ ಸಾಧ್ಯ. ಇಲ್ಲಿ ನೋಡಿ, ಯಾವ ಒಂದು ಶರೀರದಲ್ಲಿ ಮಲಿನ ಅಜ್ಞಾನ ಅಂತಕ್ಕಂತಹ ಮಲಿನ ಇದೆಯೋ ಅದುವರೆಗೂ ಕೂಡ ಯಾರು ಕೂಡ ಆ ಒಂದು ಅದ್ಭುತವಾಗಿರ್ತಕ್ಕಂತಹ ಶಿವ ಪಾರ್ವತಿಯರನ್ನ ಅಥವಾ ಕಾಮೇಶ್ವರಿಯವರ ದರ್ಶನವನ್ನು ಮಾಡಕ್ಕಾಗೋದಿಲ್ಲ. ಹಾಗಾಗಿ ನಮ್ಮಲ್ಲಿರ್ತಕ್ಕಂತಹ ಆ ಅಜ್ಞಾನ ಅಂತಕ್ಕಂತಹ ಮಲಿನವನ್ನ ತೆಗೆದಾಗ ಏನಾಗುತ್ತೆ, ಆ ಶರೀರಕ್ಕೆ ಏನ್ ಕರೀತಾರೆ ಅಂದ್ರೆ ಶಾಂಭವ ಶರೀರ. ಇಂತಹ ಶಾಂಭವ ಶರೀರ ಬಂದ್ರೆ ನಮಗೆ ಆ ಒಂದು ದಿವ್ಯ ಮೂರ್ತಿಗಳ ಆ ದೇವತೆಗಳ ಆ ದೇವಿಯ ನಮ್ಮ ತಂದೆಯ ದರ್ಶನ ಆಗೋದಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಜ್ಞಾನಾಗ್ನಿ ದಗ್ಧ ಕರ್ಮಾಣ ತಮಾಹು ಪಂಡಿತಂ ಬುಧಃ. ಇದೆಲ್ಲಿ ಬರುತ್ತೆ, ಭಗವದ್ಗೀತೆನಲ್ಲಿ ಬರ್ತಕ್ಕಂತಹ ಒಂದು ವಾಕ್ಯ. ಜ್ಞಾನಾಗ್ನಿ ದಗ್ಧ ಕರ್ಮಾಣ ತಮಾಹು ಪಂಡಿತಂ ಬುಧಃ. ಇದು ಭಗವದ್ಗೀತೆಯ ಒಂದು ಶ್ಲೋಕ. ದೇಹ ಅಂತಕ್ಕಂತಹ ಅಂದ್ರೆ ಯಾರು ಅಜ್ಞಾನಿ ಏನ್ ಅನ್ಕೊಂಡಿರ್ತಾನೆ, ದೇಹನೇ ನಾನು, ದೇಹನೇ ನಂದು ಅನ್ನುವಂತಹ ಅಜ್ಞಾನವನ್ನ ಅವನು ಹೊಂದಿರ್ತಾನೆ. ಹಾಗಾಗಿ ಇಂತಹ ದೇಹದ ಬಗ್ಗೆ ಇದ್ದಂತಹ ಮೋಹವನ್ನ ತೊಡೆದು ಹಾಕ್ತಕ್ಕಂತಹ ಒಂದು ಕೆಲಸ ಅಲ್ಲಿ ನಡೆದಿದೆ. ಹಾಗಾಗಿ ಅಜ್ಞಾನ ಅಂತಕ್ಕಂತಹ ಒಂದು ಕೊಳಕನ್ನ ಜ್ಞಾನ ಅಂತಕ್ಕಂತಹ ಅಗ್ನಿಯಿಂದ
ನಾಶ ಮಾಡಿದ್ದಾರೆ. ಶಾಂಭವ ದೇಹ ಅಂದ್ರೆ ಶಿವಶಕ್ತಿಯರನ್ನ ಅಂದ್ರೆ ಶಿವಶಕ್ತಿಯರನ್ನ ಧ್ಯಾನ ಮಾಡಿ ತಾನು ನೋಡೋದಿಕ್ಕೆ ಸಾಧ್ಯವಾಗುವಂತಹ ಶರೀರಕ್ಕೆ ಶಾಂಭವ ದೇಹ ಅಂತ ಕರೀತಾರೆ. ಹಾಗಾಗಿ ಇದು ಇನ್ನೊಂದೇನಂತಂದ್ರೆ ಆ ಶಿವಶಕ್ತಿಯರನ್ನ ನೋಡ್ತಕ್ಕಂತಹ ಒಂದು ಜ್ಞಾನ, ಅಂತಹ ಪ್ರಜ್ಞೆ ಬರ್ಬೇಕು ಅಂತಂದ್ರೆ ಈ ಶಾಂಭವ ದೇಹ ಬೇಕು. ಆ ಶಾಂಭವ ದೇಹ ಬೇಕು ಅಂದ್ರೆ ನಮ್ಮಲ್ಲಿರ್ತಕ್ಕಂತಹ ಅಜ್ಞಾನ ಅಂತಕ್ಕಂತಹ ಆ ಮಲಿನವನ್ನ ತೆಗೆದುಹಾಕ್ಬೇಕು ಅನ್ನೋ ವಿಚಾರವನ್ನಲ್ಲಿ ಹೇಳ್ತಾ ಇದ್ದಾರೆ. ಯಾರು ಈ ಪರಮೇಶ್ವರ ಪಾರ್ವತಿ ಪರಮೇಶ್ವರನನ್ನ ಅಥವಾ ಇಬ್ಬರನ್ನು ದಂಪತಿಗಳನ್ನ ನೋಡ್ಬೇಕು ಅನ್ನೋದಾದ್ರೆ ಅಂತಹ ಮಲಿನವನ್ನು ತೆಗೆದುಹಾಕ್ಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಈ ಒಂದು ಜಗನ್ಮಾತೆ ಯಾರು ಈ ಜಗನ್ಮಾತೆ ದೇಹಸ್ಥಿತಿಯನ್ನು ಇರ್ತಕ್ಕಂತಹ ನಮ್ಮಲ್ಲಿರ್ತಕ್ಕಂತಹ ಒಂದು ಮಲಿನವನ್ನು ತೆಗಿತಾರೋ ಅಂತಹ ಬ್ರಹ್ಮೈಕತ್ಯವನ್ನ ಪ್ರಸಾದಿಸಿ ಅವಳು ಮೋಕ್ಷವನ್ನ ಕರುಣಿಸ್ತಾಳೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಮುಂದೆ ಅದೇ ರೀತಿ ಹರನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನೌಷಧಿ, ಈ ಒಂದು ನಾಮದ ಅರ್ಥ ಇಷ್ಟು ವಿಶೇಷವಾಗಿದೆ. ಮುಂದೆ ಭವಕೂಟೈಕ ಸ್ವರೂಪ ಮುಖ ಪಂಕಜ, ಎಷ್ಟು ಚೆನ್ನಾಗಿದೆ. ಇಲ್ಲಿಂದ ಮುಂದೆ ತಾಯಿಯ ಸೂಕ್ಷ್ಮ ರೂಪದ ವರ್ಣನೆ, ಇಲ್ಲಿಂದ ಮುಂದೆ ತಾಯಿಯ ಸೂಕ್ಷ್ಮ ರೂಪದ ವರ್ಣನೆ ಇದೆ. ಅಂದ್ರೆ ಜಗದಂಬೆ, ನಾವು ಹೇಳಿದ್ವಿ ಜಗದಂಬೆ ಸಂಪೂರ್ಣ ಶರೀರ ಮಂತ್ರ ಸ್ವರೂಪಿಣಿ, ಜಗದಂಬೆ ಮಂತ್ರ ಸ್ವರೂಪಿಣಿ. ಆ ಶರೀರವೆಲ್ಲ ಕೂಡ ದಿವ್ಯ ಶರೀರ, ನಾವು ಸಾಮಾನ್ಯವಾಗಿರ್ತಕ್ಕಂಥ ಶರೀರ ಅಂತ ಅದನ್ನ ನೋಡಬಾರ್ದು ಅನ್ನೋ ಮಾತನ್ನ ನಾನು ಹಲವಾರು ಸರ್ತಿ ಈ ಒಂದು ಉಪನ್ಯಾಸದಲ್ಲಿ ಹೇಳ್ತಾ ಬಂದಿದ್ದೀನಿ. ಹಾಗಾಗಿ ಅಂತಹ ಮಂತ್ರ ಸ್ವರೂಪಿಣಿಯಾಗಿರ್ತಕ್ಕಂತಹ ಆ ಜಗನ್ಮಾತೆಯ ವರ್ಣನೆಯನ್ನ ನಾವೀಗ ಹೇಳ್ತಾ ಹೋಗೋಣ. ಜಗನ್ಮಾತೆಯ ಮಂತ್ರ ಅಂತಂದಾಗ ನಮಗ್ ಜ್ಞಾಪಕ ಬರೋದು ಪಂಚದಶಿ ಮಂತ್ರ. 15 ಬೀಜಾಕ್ಷರಗಳನ್ನ ಹೊಂದಿರತಕ್ಕಂತಹ ಮಂತ್ರನೇ ಪಂಚದಶಿ. ಹಾಗಾಗಿ ಇದನ್ನ 3 ಭಾಗಗಳನ್ನಾಗಿ ಮಾಡಿದ್ದಾರೆ. ಇದನ್ನ 3 ಭಾಗಗಳನ್ನ ಮಾಡಿದ್ದಾರೆ ಅಂತಂದ್ರೆ 3 ಭಾಗಗಳು ಬೇರೆ ಬೇರೆ ಅಂತ ಅಲ್ಲ, ಒಂದು ಭಾಗ ಇನ್ನೊಂದು ಭಾಗಕ್ಕೆ ಹೊಂದಿಕೊಂಡಿದೆ. ಆದ್ರೆ ನಮಗೆ ಒಂದು ಅರ್ಥ ಆಗೋ ರೀತಿಯಲ್ಲಿ ಇದನ್ನ ಹೇಳೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಈ 3 ಭಾಗಗಳು ಕೂಡ ಯಾವ್ಯಾವುದು ಅಂತಂದ್ರೆ, ಮೊದಲು ವಾಗ್ಭವ ಕೂಟ, 3 ಕೂಟಗಳು. ಒಂದು ವಾಗ್ಭವ ಕೂಟ, ಇನ್ನೊಂದು ಕಾಮರಾಜ ಕೂಟ ಅಥವಾ ಮಧ್ಯಕೂಟ, 3ನೇದು ಬಂದು ಶಕ್ತಿಕೂಟ. ಈ 3 ಭಾಗಗಳನ್ನ ಹೇಳ್ತಾರೆ. 15 ಬೀಜಾಕ್ಷರಗಳು. ಈ 15 ಬೀಜಾಕ್ಷರಗಳಲ್ಲಿ 3 ಕೂಟಗಳು. ಒಂದು ವಾಗ್ಭವ ಕೂಟ, ಇನ್ನೊಂದು ಕಾಮರಾಜ ಕೂಟ ಅಥವಾ ಮಧ್ಯಕೂಟ, ಇನ್ನೊಂದು 3ನೇದು ಬಂದು ಶಕ್ತಿಕೂಟ ಅಂತ ಹೇಳಿ ನಾವು ಸಾಮಾನ್ಯವಾಗಿ ಯೋಚನೆ ಮಾಡ್ತಾ ಇದ್ದಾಗ ನಮ್ಮ ಶರೀರ ನಿರ್ಮಾಣದಲ್ಲೇನೆ, ನಮ್ಮ ಈ ಶರೀರ ನಿರ್ಮಾಣದಲ್ಲೇ ವಾಗ್ಭವ ಕೂಟ ಅಂತಂದ್ರೆ ಈ ಒಂದು ಶಿರೋಭಾಗ. ವಾಗ್ಭವ ಕೂಟ ಅಂದ್ರೆ ನಮ್ಮ ಈ ಶಿರೋಭಾಗ. ಇಂತಹ ಶಿರೋಭಾಗದಿಂದ ಕೆಳಗಡೆ ಕಂಠದಿಂದ ಕಟಿ ಪ್ರದೇಶದವರೆಗೆ, ಕಂಠದಿಂದ ಕಟಿ ಪ್ರದೇಶ ಸೊಂಟದವರೆಗೆ ಇರ್ತಕ್ಕಂತಹ ಭಾಗ ಕಾಮರಾಜ ಕೂಟ. ಅಲ್ಲಿಂದ ಕೆಳಗಡೆ ಇರ್ತಕ್ಕಂತಹ ಭಾಗನೇ ಶಕ್ತಿಕೂಟ ಅಂತ ಹೇಳಿ. ಹಾಗಾಗಿ ವಾಗ್ಭವ ಕೂಟ ನಮಗೆ ಏನೇನು ಕೊಡುತ್ತೆ ಅಂದ್ರೆ ಧರ್ಮವನ್ನ ಕೊಡುತ್ತೆ, ಮೋಕ್ಷವನ್ನ ಕರುಣಿಸುತ್ತೆ. ನಾನು ಇದನ್ನ ಹೇಳ್ತಾ ಹೋಗ್ತೀನಿ, ನಿಧಾನವಾಗಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ತಿಳಿದಿರೋರು ಅನೇಕ ಜನ ಮಹಾನುಭಾವರುಗಳು ಇದ್ದೀರಿ, ಈ ಒಂದು ಇದನ್ನ ಕೇಳ್ತಾ ಇದ್ದೀರಿ. ಆದ್ರೂ ಕೂಡ ಇದನ್ನ ನಾನು ಸಾಧ್ಯವಾದಷ್ಟು ಸಿಂಪ್ಲಿಫೈ ಮಾಡಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ಲ ಕೇಳ್ತಿರ್ತಕ್ಕಂಥ ಮಹಾನ್ ಭಾವರುಗಳಿಗೆ ನಾನು ನಮಸ್ಕಾರಗಳನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ 3 ಭಾಗಗಳು ಅಂತ ಹೇಳಿದೆ. ಒಂದು ವಾಗ್ಭವ ಕೂಟ. ವಾಗ್ಭವ ಕೂಟ ಅಂದ್ರೆ ಈ ನಮ್ಮ ಶಿರೋಭಾಗದಲ್ಲಿ ಇರ್ತಕ್ಕಂತಹ ಕೂಟನೇ ವಾಗ್ಭವ ಕೂಟ. 2ನೇ ಕೂಟ ಯಾವ್ದು ಹೇಳಿದೆ? ಕಂಠದಿಂದ ಕಟಿ ಪ್ರದೇಶದವರೆಗೂ ಇರ್ತಕ್ಕಂಥ ಕೂಟ ಯಾವುದು? ಕಾಮರಾಜ ಕೂಟ ಅಥವಾ ಕಾಮಕೂಟ. ಅದು ಮಧ್ಯಮ ಭಾಗ. ಕೆಳಗಿರ್ತಕ್ಕಂಥದ್ದು ಶಕ್ತಿಕೂಟ. ಇಲ್ಲಿ ವಾಗ್ಭವ ಕೂಟ ನಮಗೆ ಏನ್ ಕೊಡುತ್ತೆ ಅಂತಂದ್ರೆ, ಮೊದಲು ಧರ್ಮ ಮತ್ತೆ ಮೋಕ್ಷವನ್ನ ಕೊಡ್ತಕ್ಕಂಥದ್ದು. ಧರ್ಮ ಅಂದ್ರೆ ಏನು ಅಂತ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಧರ್ಮ ಅಂತಂದ್ರೆ ನಮ್ಮ ವ್ಯವಹಾರ ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದು, ನಮ್ಮ ವ್ಯವಹಾರ ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದು, ಹಾಗೆ ಪರಮಾರ್ಥಕ್ಕೆ
ಬೇಕಾಗಿರ್ತಕ್ಕಂಥದ್ದು ಜ್ಞಾನ. ಹಾಗಾಗಿ ಧರ್ಮವಿಲ್ಲದೆ ಇರ್ತಕ್ಕಂತಹ ವ್ಯವಹಾರ ನಮ್ಮ ಜೀವನವನ್ನ ಖಂಡಿತ ಹಾಳು ಮಾಡಿಬಿಡುತ್ತೆ. ನಾವು ಯಾವಾಗಲೂ ಕೂಡ ಯಾವುದೇ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ ಅಥವಾ ಆಲೋಚನೆ ಮಾಡ್ತಾ ಇದ್ದೀವಿ ಅನ್ನೋದಾದ್ರೆ ಅದು ಧರ್ಮ ಮಾರ್ಗದಲ್ಲಿ ಇರಬೇಕು. ಯಾವಾಗಲೂ ಕೂಡ ಅದು ಧರ್ಮ ಮಾರ್ಗದಲ್ಲಿ ಇರಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಧರ್ಮವಿಲ್ಲದೆ ಇರತಕ್ಕಂತಹ ವ್ಯವಹಾರ ಯಾವುದೇ ಇರಬಹುದು, ಅದೇನಾಗುತ್ತೆ, ಅದು ಪ್ರಾರಂಭದಲ್ಲಿ ಅದು ಚೆನ್ನಾಗಿ ಕಾಣಿಸ್ಬೋದು, ಆಮೇಲೆ ಅದು ಅವನನ್ನಲ್ಲದೆ ಅವನನ್ನು ನಂಬಿರ್ತಕ್ಕಂತಹ ಸಮಸ್ತರನ್ನು ಕೂಡ ಅದು ಹಾಳು ಮಾಡಿಬಿಡುತ್ತೆ. ಅದರಿಂದ ಯಾವಾಗಲೂ ಕೂಡ ವ್ಯವಹಾರ ಜೀವನ ಧರ್ಮಬದ್ಧವಾಗಿರ್ಬೇಕು. ಆಮೇಲೆ ಜ್ಞಾನ ಯಾವುದಕ್ಕಿರ್ಬೇಕು ಅಂತಂದ್ರೆ ಪಾರಮಾರ್ಥಿಕವಾಗಿರ್ಬೇಕು. ಸುಮ್ಮನೆ ಏನೋ ಜ್ಞಾನ ಇದೆ ಅಂತ ಹೇಳಿ ಅದನ್ನ ಯಾವ್ಯಾವುದೋ ಮಾಡಬಾರದ ಕೆಲಸಗಳಿಗೆ ಅದನ್ನು ಉಪಯೋಗಿಸೋದು, ತೊಂದರೆ ಕೊಡ್ತಕ್ಕಂಥದ್ದಕ್ಕೆ ಉಪಯೋಗಿಸೋದು, ಇಂಥದ್ದೆಲ್ಲ ಮಾಡಬಾರದು. ಹಾಗಾಗಿ ಈ ಒಂದು ಜ್ಞಾನ ಏನಿದೆ ಅದು ಪಾರಮಾರ್ಥಿಕಕ್ಕಾಗಿ ಇರಬೇಕು ಅಂತ ಇಲ್ಲಿ ಹೇಳ್ತಾರೆ. ಆದ್ದರಿಂದ ಧರ್ಮ ಜ್ಞಾನವನ್ನ ತಿಳಿಸ್ಕೊಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಶಾಸ್ತ್ರ. ಧರ್ಮ ಮತ್ತೆ ಈ ಒಂದು ಜ್ಞಾನದ ಬಗ್ಗೆ ತಿಳುವಳಿಕೆ ಕೊಡ್ತಕ್ಕಂಥದ್ದು ಯಾವುದು? ಶಾಸ್ತ್ರ. ಶಾಸ್ತ್ರ ಅಂದ್ರೆ ಏನು ಅಂತಂದಾಗ ಒಂದು ವಾಕು, ಇನ್ನೊಂದು ತಿಳುವಳಿಕೆ. ಇದು ಎಲ್ಲಿಂದ ಬರುತ್ತೆ ಅಂತಂದ್ರೆ ನಮ್ಮ ಈ ಶಿರೋಭಾಗ ವಾಗ್ಭವ ಕೂಟ. ನೋಡಿ ಎಷ್ಟು ಮುಖ್ಯವಾಗಿರ್ತಕ್ಕಂತಹ ಭಾಗ ಈ ಒಂದು ವಾಗ್ಭವ ಕೂಟ. ಹಾಗಾಗಿ ಈ ವಾಗ್ಭವ ಕೂಟದ ಅದರಿಂದನೇ ಇಲ್ಲಿ ಒಂದು ಈ ನಾಮವನ್ನು ಕೊಟ್ಟಿರೋದು, ಶ್ರೀಮದ್ ವಾಗ್ಭವ ಕೂಟೈಕ ಸ್ವರೂಪ ಮುಖ ಪಂಕಜ ಅಂತ ಹೇಳಿ. ಇದಾದ ಮೇಲೆ ಕಾಮರಾಜ ಕೂಟ ಇಲ್ಲಿ ಕಾಮ ಮತ್ತೆ ಅರ್ಥವನ್ನ ಹೇಳುತ್ತೆ. ಆದ್ರಿಂದ ದೊಡ್ಡವರು ಏನ್ ಹೇಳ್ತಾರೆ ಅಂತಂದ್ರೆ ಧರ್ಮದಿಂದ ಮೋಕ್ಷವನ್ನ ಸಾಧಿಸ್ಬೇಕಂತೆ, ಅರ್ಥದಿಂದ ಧರ್ಮವನ್ನ ಆಚರಿಸ್ಬೇಕು ಅಂತ ಹೇಳಿ. ಎಷ್ಟು ಮುಖ್ಯ. ಹಾಗಾಗಿ ಇದನ್ನ ಈ ಕಾಮ, ಇದು ಸಾಮಾನ್ಯವಾಗಿ ಈ ಸಬ್ಜೆಕ್ಟ್ ತುಂಬಾ ಇಷ್ಟ. ಯಾಕಂದ್ರೆ ಎಲ್ರಿಗೂ ಈ ಕಾಮ ಮತ್ತೆ ಅರ್ಥ ಅಂದ್ರೆ ಎಲ್ರಿಗೂ ಬೇಕಾಗಿರ್ತಕ್ಕಂಥದ್ದು. ಇದೆಲ್ಲ ಬೇಡ ಬಿಡ್ರಿ, ಈ ಒಂದು ಶಾಸ್ತ್ರ ಸಂಪ್ರದಾಯ ಅದು ಇದು ಜ್ಞಾನ ಸಂಪಾದನೆ ಮೋಕ್ಷ ಇವೆಲ್ಲ ಬೇಡ, ನಮಗೆ ಈಗ ಸುಖವಾಗಿರ್ಬೇಕು ಅಂದ್ರೆ ನಮ್ಗೆ ಎರಡು ಇದ್ದುಬಿಟ್ರೆ ಸಾಕು ಅಂತ. ಆದ್ರೆ ಇಲ್ಲಿ ಒಂದು ಕಂಡೀಷನ್ ಏನ್ ಹೇಳುತ್ತೆ ಅಂದ್ರೆ ಈ ಒಂದು ಲೋಕ ಯಾತ್ರೆಗೆ ಮಾತ್ರ ಈ ಕಾಮವನ್ನ ಸಾಧಿಸಬೇಕು, ಅಧರ್ಮವಾಗಿರ್ತಕ್ಕಂತಹ ಕಾಮವನ್ನ ತ್ಯಜಿಸಬೇಕು ಅನ್ನೋದು ಬಹಳ ಮುಖ್ಯ ಇಲ್ಲಿ. ಹಾಗಾಗಿ ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಆ ಎಲ್ಲ ಪುರುಷಾರ್ಥಗಳು ನಾಲ್ಕೇ ನಾಲ್ಕು: ಧರ್ಮ, ಅರ್ಥ, ಕಾಮ, ಮೋಕ್ಷ. ಹಾಗಾಗಿ ಇಂತಹ ಪುರುಷಾರ್ಥಗಳನ್ನ ಕೊಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಶ್ರೀವಿದ್ಯಾ. ಈ ಶ್ರೀವಿದ್ಯಾ ಬಹಳ ಮುಖ್ಯವಾಗಿ ನಾಲ್ಕು ಮುಖ್ಯವಾಗಿರ್ತಕ್ಕಂಥದ್ದನ್ನ ನಮಗೆ ಒದಗಿಸ್ಕೊಡುತ್ತೆ. ಅದರಲ್ಲಿ ಈ ಕಾಮರಾಜ ಕೂಟದಲ್ಲಿ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಅರ್ಥ ಕಾಮಗಳು ಬರುತ್ತೆ, ಶಕ್ತಿ ಕೂಟದಲ್ಲಿ ಮೋಕ್ಷ ಲಭಿಸುತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಚತುರ್ವಿಧ ಪುರುಷಾರ್ಥಗಳನ್ನು ಕೊಡ್ತಕ್ಕಂಥದ್ದು ಈ ಶ್ರೀವಿದ್ಯಾನಲ್ಲಿ ಮೂರು ಭಾಗಗಳು. ಒಂದು ತ್ರಿವರ್ಗ ಅಂತ ಕರೀತಾರೆ, ಒಂದು ಧರ್ಮ, ಅರ್ಥ ಮತ್ತೆ ಕಾಮವನ್ನ ಒಂದೇ ಗ್ರೂಪ್ ಮಾಡಿ ಇಟ್ಬಿಟ್ಟಿದ್ದಾರೆ, ಮೂರನೇದು ಬಂದು ಮೋಕ್ಷ. ಹಾಗಾಗಿ ಈ ಒಂದು ಶ್ರೀವಿದ್ಯಾನ ತ್ರಿಕೂಟ ವಿದ್ಯಾ ಅಂತ ಕೂಡ ಕರೀತಾರೆ. ಜಗನ್ಮಾತೆಯನ್ನ ಯಾರು ಧ್ಯಾನಿಸ್ತಾ ಇದ್ದಾರೋ ಅಂತವರಿಗೆ, ಅಂದ್ರೆ ಅವನು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಅವನಿಗೆ ಬೇಕಾಗಿರ್ತಕ್ಕಂತಹ ಗುರಿಯನ್ನ ಸಾಧಿಸಬೇಕು ಅಂತಕ್ಕಂತಹ ಒಂದು ಮನೋನಿಶ್ಚಯ ಮಾಡಿ ಯೋಗವನ್ನು ಮಾಡಿ ಆ ತಾಯಿಯನ್ನೇ ಧ್ಯಾನಿಸ್ತಾ ಇರ್ತಾನೋ ಅಂಥವರಿಗೆ ಆ ಜಗನ್ಮಾತೆ ಈ ನಾಲ್ಕನ್ನು ಕೂಡ ಅನುಗ್ರಹಿಸ್ತಾಳೆ. ಧರ್ಮಾರ್ಥ ಕಾಮ್ಯ ಮೋಕ್ಷ ಚತುರ್ವಿಧ ಪರಪುರುಷಾರ್ಥ ಸಿದ್ಧಿರಸ್ತು ಅಂತ ನಾವು ಹೇಳ್ತಾ ಇರ್ತೀವಿ. ಹಾಗಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ನಾಲ್ಕನ್ನು ಕೂಡ ಆ ಜಗನ್ಮಾತೆ ಅನುಗ್ರಹಿಸ್ತಾಳೆ ಅಂತ ಹೇಳಿ. ಇನ್ನು ಮುಂದಿನ ನಾಮ ಕಂಠಾದ ಕಡಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ. ಇಲ್ಲಿ ಕಂಠಾದ ಕಡಿಪರ್ಯಂತ ಅಂದ್ರೆ ಕಂಠದಿಂದ ಆರಂಭ ಮಾಡಿ ಕಟಿಯವರೆಗೆ, ಈ ಸೊಂಟದ ಭಾಗದವರೆಗೆ, ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ. ಈ ಒಂದು ಭಾಗದಲ್ಲಿ ಇರ್ತಕ್ಕಂತಹ ಆ ಒಂದು ಭಾಗ ಮಧ್ಯಕೂಟ ಕಾಮರಾಜಕೂಟ ಅಲ್ಲಿ ಅವಳು ಇದ್ದಾಳೆ.
ಅಂತ ಅದನ್ನೆಲ್ಲ ಆ ಜಾಗದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಆಕ್ಟಿವಿಟೀಸ್ನು ಕೂಡ ಅವಳು ಕಂಟ್ರೋಲ್ ಮಾಡ್ತಾ ಇದ್ದಾಳೆ. ಅದರೆಲ್ಲ ಸ್ವರೂಪನು ಅವಳೇ ಅಂತ ಮುಂದಿನ ನಾಮಗಳಲ್ಲಿ ನಾನು ಹೇಳ್ತೀನಿ. ಇಲ್ಲಿಂದ ಇಲ್ಲಿವರೆಗೂ ಯಾವ ಯಾವ ಒಂದು ಸ್ಟೇಜಸ್ ಇದೆ, ಅದಕ್ಕೆ ಯಾವ್ಯಾವ ದೇವತೆಗಳು ಇದ್ದಾರೆ, ಆ ಒಂದು ಪ್ರದೇಶದ ಬಗ್ಗೆ ನಾವು ವಿಶೇಷವಾಗಿ ಆಮೇಲೆ ಮಾತಾಡೋಣ. ಯಾಕಂದ್ರೆ ಒಂದೊಂದು ಸ್ಟೇಜ್ ಹೇಳ್ತಾ ಎಲ್ಲವನ್ನು ವಿವರವಾಗಿ ಹೇಳ್ಕೊಂಡು ಹೋಗ್ಬೋದು. ಹಾಗಾಗಿ ಕಂಠಾದ ಕಡಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ, ಈ ಭಾಗದಲ್ಲಿರ್ತಕ್ಕಂಥ ಕಾಮರಾಜಕೂಟದಲ್ಲಿರ್ತಕ್ಕಂಥ ಪ್ರತಿಯೊಂದು ಆಕ್ಟಿವಿಟೀಸ್ಗೂ ಕೂಡ ಅವಳೇ ಸ್ವರೂಪಿಣಿ, ಅವಳೇ ಒಂದೊಂದು ಸ್ವರೂಪವನ್ನು ಹೊಂದಿದ್ದಾಳೆ. ಹಾಗಾಗಿ ಇವಳು ಕಂಠಾದ ಕಡಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ. ಅಲ್ಲಿಂದ ಮುಂದೆ ಶಕ್ತಿಕೋಟೈಕತಾಪನ್ನ ಕಟ್ಟದೋ ಭಾಗ ಧಾರಿಣಿ ಅಂತ ಹೇಳಿ, ಕಟಿ ಪ್ರದೇಶದಿಂದ ಅಂದ್ರೆ ಸೊಂಟದಿಂದ ಪಾದಗಳವರೆಗೆ, ಕಟಿ ಪ್ರದೇಶದಿಂದ ಪಾದಗಳವರೆಗೆ ಶಕ್ತಿಕೋಟೆ ಕಟಾಪನ್ನ ಕಟ್ಟದೋ ಅಧೋಭಾಗ ಕೆಳಗಡೆ ಭಾಗ ಧಾರಿಣಿ ಅಂತ, ಕಟಿ ಪ್ರದೇಶದಿಂದ ಪಾದಗಳವರೆಗೆ ಬರ್ತಕ್ಕಂಥದ್ದು ಯಾವುದು ಅಂದ್ರೆ ಶಕ್ತಿಕೂಟ ಅಂತ ಹೇಳಿ. ಇಲ್ಲಿ ಮುಂದೆ ಮೂಲ ಮಂತ್ರಾತ್ಮಿಕ ಮೂಲಕೂಟತ್ರಯ ಕಲೇವರ, ಈ ಮೂಲ ಮಂತ್ರ ಅಂತ ಎಂದಿದ್ದಾರೆ. ಮೂಲ ಮಂತ್ರ ಅಂದ್ರೇನು? ನಾವು ಹಲವಾರು ಸತಿ ಪೂಜೆ ಮಂತ್ರಗಳು ಅದು ಇದು ಹೇಳುವಾಗ ಪ್ರತಿಯೊಬ್ಬ ದೇವರಿಗೂ ಕೂಡ ಒಂದೊಂದು ಮೂಲ ಮಂತ್ರ ಇದೆ. ಗಣಪತಿ ಮೂಲ ಮಂತ್ರ, ಸುಬ್ರಹ್ಮಣ್ಯೇಶ್ವರ ಮೂಲ ಮಂತ್ರ, ಆಯ್ತೆ, ಪರಮೇಶ್ವರನ ಮೂಲ ಮಂತ್ರ, ವಿಷ್ಣು ಮೂಲ ಮಂತ್ರ, ಹೀಗೆ ಪ್ರತಿಯೊಬ್ಬ ದೇವರಿಗೂ ಕೂಡ ಅವರದೇ ಆಗಿರ್ತಕ್ಕಂತಹ ಮೂಲ ಮಂತ್ರಗಳು ಬೇರೆ 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 ಇದೆ. ಹಾಗಾಗಿ ನಾವು ಇದುವರೆಗೂ ಕೂಡ ಆ ತಾಯಿಗೂ ಕೂಡ ಒಂದು ಮೂಲ ಮಂತ್ರಾತ್ಮಿಕೆ ಅಂದ್ರೆ ಆ ಒಂದು ಮೂಲ ಮಂತ್ರವನ್ನ ಈಕೆಯೂ ಕೂಡ ಹೊಂದಿದ್ದಾಳೆ ಅನ್ನೋ ವಿಚಾರವನ್ನೇ ಇದುವರೆಗೂ ನಾವೇನ್ ಮಾಡಿದ್ವಿ, ಬಿಡಿಬಿಡಿಯಾಗಿ ಹಲವಾರು ವಿಚಾರಗಳನ್ನ ಹೇಳ್ತಾ ಇದ್ವಿ. ದೇವಿಯ ಭಾಗಗಳು, ಮಂತ್ರ ಸ್ವರೂಪಿಣಿ, ಶಕ್ತಿ ಸ್ವರೂಪಿಣಿ, ಅದು ಇದು ಹೇಳಿ ಕಡೆಗೆ ಮೂರು ವಿಭಾಗಗಳು ಏನದು ಶಿರದಿಂದ ಪಾದದವರೆಗೂ ಇರ್ತಕ್ಕಂಥ 3 ವಿಭಾಗಗಳನ್ನು ಹೇಳ್ತಾ ಹೋಗ್ತಾ ಇದ್ವಿ. ಹಾಗಾಗಿ ಜಗನ್ಮಾತೆ ದೇಹ ಸಂಪೂರ್ಣವಾಗಿ ಮಂತ್ರಯುಕ್ತವಾಗಿದೆ. ಇದು ನಾವು ಹಲವಾರು ಸತಿ ಹೇಳ್ಬಿಟ್ಟಿದ್ದೀವಿ. ಹಾಗಾಗಿ ಈ 3 ಭಾಗಗಳನ್ನ ಒಟ್ಟಿಗೆ ಸೇರಿಸಿ, ಯಾಕಂದ್ರೆ ವಾಗ್ಭವಕೂಟ, ಕಾಮರಾಜಕೂಟ, ಶಕ್ತಿಕೂಟ, ಇಲ್ಲಿರ್ತಕ್ಕಂಥ ಎಲ್ಲ ಮಂತ್ರಗಳು ಎಲ್ಲವನ್ನು ಸೇರಿಸಿ ಮೂಲ ಮಂತ್ರಾತ್ಮಿಕ ಅಂದ್ರೆ ಈ 3 ಸೇರಿಸಿ ಹೇಳ್ತಕ್ಕಂತಹ ಆ ಒಂದು ಶಕ್ತಿ, ಆ ಮಂತ್ರ ಏನಿದೆ ಅದೇನೆ ಮೂಲ ಮಂತ್ರಾತ್ಮಿಕ. ಜಗನ್ಮಾತೆ ಆಕೃತಿ ಏನು ಅಂತಾರೆ 3 ಕೂಟಗಳು ಅಂತ. ಜಗನ್ಮಾತೆ ಆಕೃತಿ ಏನು? 3 ಕೂಟಗಳು, ವಾಗ್ಭವಕೂಟ, ಕಾಮರಾಜಕೂಟ ಮತ್ತೆ ಶಕ್ತಿಕೂಟ. ಹಾಗಾಗಿ ಈ 3 ಕೂಟಗಳನ್ನ ಸೇರಿಸಿರೋದ್ರಿಂದ ಮೂಲಕೂಟತ್ರಯ ಕಲೇವರ, ಈ 3 ಕೂಟಗಳನ್ನು ಸೇರಿಸತಕ್ಕಂತಹ ಆ ಒಂದು ಆಕೃತಿ ಶರೀರ ಏನಿದೆ ಅದೇ ಮೂಲಕೂಟತ್ರಯ ಕಲೇವರ, ಜಗನ್ಮಾತೆಯ ಆ ರೂಪ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ ಮಂತ್ರವೇ ತಾಯಿ. ಈಗ ನೋಡಿ ಏನಾಗುತ್ತೆ, ಹಲವಾರು ಸಂದರ್ಭಗಳಲ್ಲಿ ನಾವು ನಮ್ಮ ಸುತ್ತಮುತ್ತ ನೋಡ್ತೀವಿ, ಕೆಲವರು ರಾಮ ಮಂತ್ರವನ್ನ ಜಪಿಸ್ತಾ ಇರ್ತಾರೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ. ಇನ್ನು ಕೆಲವರು ಓಂ ನಮಃ ಶಿವಾಯ, ಇನ್ನೊಬ್ಬರು ಹ್ರೀಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಕೃಷ್ಣಾಯ, ವಾಸುದೇವಾಯ, ಜಗನ್ನಾಥ ಅಂತ ಹೇಳಿ ಹಲವಾರು ನಾಮಗಳನ್ನ ಅವರವರಿಗೆ ಇಚ್ಛೆಯಾಗಿ ಅವರಿಗೆ ಪ್ರೀತ್ಯರ್ಥವಾಗಿರ್ತಕ್ಕಂತಹ ಆ ದೇವರ ನಾಮಗಳನ್ನ ಅವರು ಪಠಿಸ್ತಾ ಇರ್ತಾರೆ. ಇಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕು ಅಂದ್ರೆ, ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಬಾವಿನಲ್ಲಿ ಯಾವ್ದಾದ್ರು ಒಂದು ಪದಾರ್ಥವನ್ನ ದಾರ ಹಾಕಿ ಕೆಳಗಡೆ ಬಿಟ್ಟು ನೀರು ತೆಗಿತೀವಿ ಅನ್ನೋದಾದ್ರೆ, ಆ ಬಾವಿಗೆ ಬಿಟ್ಟಂತಹ ಪದಾರ್ಥದ ಏನು ಅದರ ಒಂದು ಆಕಾರ ಶೇಪ್ ಇರುತ್ತೋ ಆ ಆಕಾರವನ್ನ ಆ ನೀರು ತಗೊಂಡ್ಬಿಡುತ್ತೆ. ಅಕಸ್ಮಾತ್ ನಾವು ಬಿಟ್ಟಿರ್ತಕ್ಕಂತಹ ಆಕಾರ ಬಿಂದಿಗೆ ರೂಪ ಆದ್ರೆ ಆ ನೀರು ಆ ಬಿಂದಿಗೆ ರೂಪವನ್ನು ತಗೊಳುತ್ತೆ. ನೀರು ಅದೇನೆ, ಆದ್ರೆ ನಾವು ಬಿಟ್ಟಿರ್ತಕ್ಕಂತಹ ಒಂದು ಏನು ಆಕಾರ ಇದೆ ಅದು ಆ ಆಕಾರವನ್ನೇ ಅದು ಪಡೆಯುತ್ತೆ. ಹಾಗಾಗಿ ಯಾರು ಯಾವ ನಾಮದಲ್ಲಿ, ಯಾರು ಯಾವ ರೂಪದಲ್ಲಿ ಆ ಶಕ್ತಿಯನ್ನ ಅವರು ಧ್ಯಾನವನ್ನು ಮಾಡ್ತಾರೋ ಆಯಾ ಶಕ್ತಿ
ಶಕ್ತಿ ಆಯಾಯ ರೂಪದಲ್ಲಿ ಆ ಜಗನ್ಮಾತೆ ದರ್ಶನವನ್ನು ಕೊಡ್ತಾಳೆ. ಹಾಗಾಗಿ ಅದು ಯಾವುದೇ ರೂಪವನ್ನ ಪಡೆದಿದ್ರು ಕೂಡ ಅದೇ ಈಶ್ವರ ಚೈತನ್ಯ. ಹಾಗಾಗಿ ಪ್ರತಿಯೊಂದು ಕೂಡ ಅದೇನೆ, ಈಶ್ವರ ಚೈತನ್ಯ ಎಲ್ಲ ಒಂದೇ, ಆದ್ರೆ ಹೋಗ್ತಿರ್ತಕ್ಕಂಥ ಮಾರ್ಗ ಬೇರೆ ಆದ್ರೂ ಕೂಡ ಅವ್ರಿಗೆ ಪಡಿತಕ್ಕಂತಹ ಒಂದು ಲಾಭಗಳು ಅಥವಾ ಅವ್ರು ಪಡಿತಕ್ಕಂತಹ ಅನುಗ್ರಹ ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ಇಲ್ಲಿ ನಾವು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದೇನಂದ್ರೆ, ಯಾವುದೇ ಒಂದು ನಾಮವನ್ನು ಪಠಿಸ್ತೀವಿ ಅನ್ನೋದಾದ್ರೆ ಪ್ರತಿಯೊಂದು ಕೂಡ ಅದ್ರದ್ದು ಈಶ್ವರ ಚೈತನ್ಯ ಅಂತ ಹೇಳಿ ನಾವು ಹೇಳ್ತಾ ಇವತ್ತಿನ ಈ ಭಾಗವನ್ನ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ಭಾಗದಲ್ಲಿ ಇನ್ನೂ ಅನೇಕ ವಿಚಾರಗಳನ್ನು ನಾವು ಹೇಳ್ತಾ ಹೋಗೋಣ. ಪ್ರತಿಯೊಬ್ಬರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.